ಆಗಿದೆ. ಅದರಿಂದ ನಮಗೆ ಈ ತರದ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ನ ಎರಡು ಮರ್ಜ್ ಮಾಡಿ ಒಂದು ಪ್ರಾಡಕ್ಟ್ ನಾವು ಬಿಲ್ಡ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಈ ತರ ಟೆಕ್ನಾಲಜಿ ನಾವು ಡೆವಲಪ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ ಸರ್, ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್ಗಳು ಸಿಗ್ತವೆ ಮಾಹಿತಿ ಕೊಡಿ. ಮತ್ತೆ ಮೇನ್ ಆಗಿ ನಮ್ಗೆ ಇವತ್ತು ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ? ಸೊ ಮೇನ್ ಆಗಿ ನಾವು ಇದು ಡಿಜಿಟಲ್ ಮೊಬೈಲ್ ಮೋಟರ್ ಕಂಟ್ರೋಲರ್ ಅಂತ ನಾವು ರೈತರಿಗೆ ಪರಿಚಯ ಮಾಡ್ತಾ ಇದ್ದೇವೆ. ಓಕೆ ಇದರಲ್ಲಿ ಫುಲ್ ಸೆಟ್ ಬರುತ್ತೆ ನಿಮಗೆ, ಓಕೆ. ಆಲ್ ಇನ್ ಒನ್ ತರ. ಇದನ್ನ ಬಿಟ್ಬಿಟ್ಟು ಮತ್ತೆ ಬೇರೆ ಇನ್ನೇನ್ ಸಿಗುತ್ತೆ? ಬೇರೆದ್ರಲ್ಲಿ ನಿಮಗೆ ಮಾಮೂಲಿ ರೈತರು ಯೂಸ್ ಮಾಡ್ತಾರಲ್ಲ ಆಟೋ ಸ್ಟಾರ್ಟರ್ ಸಿಗುತ್ತಾ, ಓಕೆ. ಅದೇ ತರ ಇದರಲ್ಲಿ ನಿಮಗೆ ಪ್ರಿವೆಂಟರ್ ಅಂತ ಯೂಸ್ ಮಾಡ್ತಿರ್ತಾರ. ಓಕೆ. ಇದೇ ತರ PF4 ಅಂತ ಯೂಸ್ ಮಾಡ್ತಾರ. ಇದು ಅತ್ಯವಶ್ಯಕವಾಗಿ ಯೂಸ್ ಮಾಡ್ಬೇಕು. ಆಟೋ ಸ್ಟಾರ್ಟರ್ ಯೂಸ್ ಮಾಡ್ಲಿಲ್ಲ ಅಂದ್ರೂ PF4 ಯೂಸ್ ಮಾಡ್ಬೇಕು ರೈತ. ಆ ತರ ನೆಸೆಸಿಟಿ ಇದೆ. ಬಟ್ ರೈತರು ಉಲ್ಟಾ ಮಾಡ್ತಾರೆ. ಈಗ ಆಟೋ ಸ್ಟಾರ್ಟರ್ ಹಾಕ್ತಾರೆ, PF4 ಹಾಕಲ್ಲ. ಓಕೆ. ಇದರಿಂದ PF4 ಹಾಕ್ಬೇಕು. ಆಟೋ ಸ್ಟಾರ್ಟರ್ ಗಿಂತ ಮೇನ್ PF4 ಹಾಕ್ಬೇಕು. ಇದು ಕರೆಂಟ್ ಹೋಗೋ ತನಕ ಮಾನಿಟರಿಂಗ್ ಮಾಡ್ತಾರಂತ. ಓಕೆ ಸರ್, ಈಗ ಆಟೋ ಸ್ಟಾರ್ಟರ್ಗೂ PF4ಗೂ ಏನ್ ವ್ಯತ್ಯಾಸ ಬರುತ್ತೆ? ಇದು ಆಟೋ ಸ್ಟಾರ್ಟರ್ ಬಂದ್ಬಿಟ್ಟು ನಿಮಗೆ ಕರೆಂಟ್ ಬಂದಾಗ ಆನ್ ಮಾಡಿ ಮಲ್ಕೊಂಡ್ಬಿಡುತ್ತೆ. ಕರೆಂಟ್ ಹೋಗೋ ತನಕ ಅದು ಆನ್ ಮಾಡಿದ್ರೆ ಆಯ್ತು ಅಂದ್ರೆ ಕೆಲಸ ಮುಗೀತು. ಕರೆಂಟ್ ಹೋಗೋ ತನಕ ಮತ್ತೆ ಏನು ಕೆಲಸ ಮಾಡಲ್ಲ. ಇದು ಕರೆಂಟ್ ಬಂದ್ಮೇಲೆ ಹೋಗೋ ತನಕಲೂ ಮಾನಿಟರಿಂಗ್ ಮಾಡ್ತಾರತ್ತ. ಕರೆಂಟ್ ಹೋಗೋ ತನಕಲೂ ಲೈನ್ 3 ಫೇಸ್ ಅಲ್ಲಿ ಇದೆಯೋ ಇಲ್ಲ, ಯಾವ್ದಾರ ಫೇಸ್ ಫೈಲರ್ ಆಗಿದೆಯೋ ಇಲ್ಲ ಚೆಕ್ ಮಾಡ್ತಾ ಇರತ್ತ. ಇದು ಮೋಟರ್ಗೆ ಸ್ಟಾರ್ಟರ್ಗೆ ಬಹಳ ಸೇಫ್ಟಿ ಇರುತ್ತೆ. ಓಕೆ. ಇದು ಆಟೋ ಸ್ಟಾರ್ಟರ್ PF4 ಎರಡು ಒಂದರಲ್ಲಿ ಇರೋದು ಬರಲ್ವಾ ಅಥವಾ ಬರುತ್ತೆ. ಅದರಲ್ಲಿ ನಾವು ಫಸ್ಟ್ ಮಾಡ್ತಾ ಇದ್ವಿ, ಆಟೋ PF4 ಮಾಡ್ತಾ ಇದ್ವಿ. ಇದರಲ್ಲಿ ಒಂದ್ ಪ್ರಾಬ್ಲಮ್ ಅಂತಂದ್ರೆ ಎರಡು ಚೇಂಜ್ ಮಾಡ್ಬೇಕಾಗತ್ತ. ಓಕೆ ಓಕೆ. ಹಾಗಾಗಿ ಸಪರೇಟ್ ಅದನ್ನ ಸಪರೇಟ್ ಕೇಳ್ತಾರೆ. ಕೆಲವರಿಗೆ ಆಟೋ ಸ್ಟಾರ್ಟರ್ ಇರುತ್ತೆ, PF4 ಒಂದೇ ಬೇಕಾಗಿರುತ್ತೆ. ಓಕೆ. ಹಂಗಾಗಿ ಅದ್ ಮೂವ್ಮೆಂಟ್ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಇಂಡಿವಿಜುವಲ್ ಆಗಿ ಮಾಡ್ತಾ ಇದೀವಿ. ಓಕೆ. ಮತ್ತೆ ಇನ್ನೇನ್ ಸಿಗುತ್ತೆ ಸರ್? ಇದು PF4 ಈಗ ಹೊಸ ಮಾಡಲ್ ಮಾಡಿದ್ವಿ. ಇದರಲ್ಲಿ ನಮಗೆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿದ್ವಿ. ಇದರಲ್ಲಿ ಟ್ರಾನ್ಸ್ಫಾರ್ಮರ್ ಲೆಸ್ ಮಾಡಿದ್ವಿ. ಯಾಕಂದ್ರೆ ಇದರಲ್ಲಿ ಟ್ರಾನ್ಸ್ಫಾರ್ಮರ್ ಕಾಸ್ಟ್ ಕಾಪರ್ ರೇಟ್ ಜಾಸ್ತಿ ಆಗಿದೆ. ಓಕೆ. ಹಾಗಾಗಿ ಇದು ನಿಮಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೊಂದು 70-80 ರೂಪಾಯಿ ಕಾಸ್ಟ್ ಕಮ್ಮಿ ಆಗುತ್ತೆ. ಹಾಗಾಗಿ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನಿಮಗೆ 3 ಲೈನ್ ಇತ್ತಂದ್ರೆ ಮಾತ್ರ ಒಳಗಡೆ ರಿಲೇ ಆನ್ ಆಗುತ್ತೆ. ಇದರಲ್ಲಿ 2 ಲೈನ್ ಇತ್ತಂದ್ರೆ ರಿಲೇ ಆನ್ ಆಗೋ ಚಾನ್ಸ್ ಇರುತ್ತೆ. ಓಕೆ. ಇದರಲ್ಲಿ 3 ಲೈನ್ ಇತ್ತಂದ್ರೆ ಅದು ಡಿವೈಡ್ ಮಾಡಿದ್ವಿ. 4 ವೋಲ್ಟ್ಸ್ 12 ವೋಲ್ಟ್ಸ್ ಜನರೇಟ್ ಆದ್ರೆ ಮಾತ್ರ ಅದು ರಿಲೇ ಆನ್ ಆಗುತ್ತೆ. ಓಕೆ. ಅದ್ರಲ್ಲಿ ಯಾವ್ದಾರ ಒಂದು ಫೇಸ್ ಫೈಲರ್ ಇರುತ್ತೆ 12 ವೋಲ್ಟ್ಸ್ ಗಿಂತ ಕಮ್ಮಿ ಬಂದ್ಬಿಡುತ್ತೆ. ಅವಾಗ ಇದು ಆನ್ ಆಗಲ್ಲ. ಅದು ಮಾನಿಟರಿಂಗ್ ಮಾಡ್ತಾ ಇರುತ್ತೆ ಮತ್ತೆ ಸಾಫ್ಟ್ವೇರ್ ವರ್ಕ್ ಮಾಡ್ತಾ ಇರುತ್ತೆ. ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಎರಡು ವರ್ಕ್ ಮಾಡೋದ್ರಿಂದ ಮೋಟರ್ ಇನ್ನೂ ಸೇಫ್ಟಿ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಮಾಮೂಲಿ ಸ್ಟಾರ್ಟರ್ಗೆ ಕನೆಕ್ಟ್ ಮಾಡಂಗೆ ಇದು ಮಾಡಿದ್ವಿ ಸರ್. ಇದರಲ್ಲಿ ಆಟೋ ಇರುತ್ತೆ, ಓಕೆ. ಆಟೋ ಸ್ಟಾರ್ಟರ್ ಇರುತ್ತೆ, ಪ್ರಿವೆಂಟರ್ ಇರುತ್ತೆ, ಓಕೆ. PF4 ಇರುತ್ತೆ, ಡಿಜಿಟಲ್ ಆರ್ಮ್ಸ್ ಮೀಟರ್, ವೋಲ್ಟ್ ಮೀಟರ್ ಇರುತ್ತೆ. ಓಕೆ. ಈ ತರ ಸ್ಟಾರ್ಟರ್ಗೆ ಮಾಮೂಲಿ LTLK ಸ್ಟಾರ್ಟರ್ ಇಲ್ಲ ಕಟ್ಲರ್ ಅಮರ್ ಸ್ಟಾರ್ಟರ್ ಇಲ್ಲ ಕಾಂಟ್ಯಾಕ್ಟರ್ ಹಾಕೊಂಡು ರನ್ ಮಾಡ್ಬೋದು. ನಾವು ಆ ತರದ ಒಂದು ಮಾಡಿದ್ವಿ ಸರ್. ಆ ತರದ್ ಮಾಡ್ಕೊಂಡ್ರೆ ಆ ತರ ಸ್ಟಾರ್ಟರ್ ಹಾಕಬೇಕು. ಅಡಿಷನಲ್ ಆಗಿ ಇದಕ್ಕೆ 3 ಫೇಸ್ ಸ್ಟಾರ್ಟರ್ ಹಾಕಬೇಕು. ಇದಕ್ಕೆ 3 ಫೇಸ್ ಸ್ಟಾರ್ಟರ್, ಅದು ಬಿಟ್ರೆ ಎಲ್ಲ ಕೆಲಸ ಬೇರೆ ಇದೆ ಮಾಡುತ್ತೆ. ಪ್ರಿವೆಂಟರ್, ಆಟೋ, ವಾಟರ್ ಫ್ಲೋವಿಂಗ್, ಲೋ ಆಮ್ಸ್, ಓವರ್ ಆಮ್ಸ್ ಎಲ್ಲ ಡಿಸ್ಪ್ಲೇ ಬರುತ್ತೆ. ಎಲ್ಲ ಡಿಸ್ಪ್ಲೇ ಬರುತ್ತೆ. ಕನೆಕ್ಷನ್ ಮಾಡಿದ್ಮೇಲೆ 3 ಲೈನ್ ವೋಲ್ಟೇಜ್, 3 ಲೈನ್ ಆಮ್ಸ್, ಸ್ಟೇಟಸ್, ಕಂಡೀಷನ್ಸ್, ಏನಾರ ಫಾಲ್ಟ್ ಕಂಡೀಷನ್ ಇತ್ತಂದ್ರೆ ಅದೆಲ್ಲ